ಚಂದ್ರು ಬಂದೆ. ಅರೆ ರೋಹಿಣಿ, ಇದೇನು ಇದ್ದಕ್ಕಿದ್ದಾಗ ಬಂದೆ? ಪ್ಲೀಸ್ ಕಮ್ ಇನ್. ಏನ್ ಸಮಾಚಾರ? ನಾನ್ ಕಷ್ಟ ಅನ್ಕೊಂಡಿದ್ ಕೆಲಸ ಸುಲಭವಾಗಿ ಆಗೋಯ್ತು ಅಂತ ಹೇಳಕ್ ಬಂದೆ. ಯಾವ ಕೆಲ್ಸ? 10,000 ರೂಪಾಯಿ ಬೇಕು ಅಂತ ಹೇಳಿದ್ನಲ್ಲ, ಸಿಕ್ಬಿಡ್ತು. ಸಿಕ್ಬಿಡ್ತಾ? ಯಾರು ಕೊಟ್ರು? ಅದು ನಮ್ ತಂದೆ ಸ್ನೇಹಿತರು. ನಿಮ್ ತಂದೆ ಸ್ನೇಹಿತರು ಕೊಟ್ರಾ? ವೆರಿ ಗುಡ್, ವೆರಿ ಗುಡ್. ರೋಹಿಣಿ, ಇಲ್ಲಿ ನನ್ ಮುಖ ನೋಡಿ ಹೇಳು. ಈಗ ಹೇಳು. ಸುಳ್ಳು ಹೇಳೋದು ಒಂದ್ ವಿದ್ಯೆ. ಅಯ್ಯೋ, ಅದನ್ ಕೂಡ ನಿನ್ಗೆ ಹೇಳೋಕ್ ಬರಲ್ಲ. ಇಲ್ಲ ಚಂದ್ರು, ನಾನು ಹೇಳ್ತಿರೋದು ನಿಜಾನೇ. ಹಾ, ನಿಜ ಅಂತ ನಾಲ್ಗೆ ಹೇಳ್ತಾ ಇದ್ರು, ಸುಳ್ಳು ಅಂತ ಕಣ್ಣು ಹೇಳ್ತಾ ಇದೆ. ರೋಹಿಣಿ, ಯಾಕೆ ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೀಯಾ? ಮತ್ತೆ ನೀವು ನನಗೋಸ್ಕರ ಯಾವ್ದೋ ಸಿನಿಮಾದಲ್ಲಿ ಸೇತುವೆಯಿಂದ ಮೋಟಾರ್ ಸೈಕಲ್ ಅನ್ನು ಜಂಪ್ ಮಾಡ್ತೀರಂತೆ. ಯಾರು ಹೇಳಿದ್ ನಿನ್ಗೆ? ಆ ರವಿನಾ? ಅವನೊಬ್ಬ ಇಡಿಯಟ್. ನನಗೆ ಹೇಳೋಕ್ ನೋಡ್ದ, ಏನು ಪ್ರಯೋಜನ ಆಗ್ಲಿಲ್ಲ. ಅದಕ್ಕೆ ನಿನ್ ಕಳ್ಸದ್ನ? ಅದೇನ್ ತಪ್ಪಲ್ವಲ್ಲ. ನನ್ಗೋಸ್ಕರ ನೀವ್ಯಾಕಂತ ಅಪಾಯದ ಕೆಲಸ ಮಾಡ್ಬೇಕು? ರೋಹಿಣಿ, ನನಗೆ ಅಡ್ವೆಂಚರ್ ಅಂದ್ರೆ ಬಹಳ ಇಷ್ಟ. ಅದಕ್ಕೆಲ್ಲ ಒಂದು ವಯಸ್ಸಿದೆ. ಎಲ್ಲ ನಿನ್ನ ನನ್ನೇನು ವಯಸ್ಸಾದವನು ಅಂತ ತಿಳ್ಕೊಂಡ್ಯಾ? ಪ್ರತಿದಿನ ಮನೆಯಿಂದ ಆಫೀಸಿಗೆ ಬರ್ಬೇಕಾದ್ರೆ ಮೋಟರ್ ಸೈಕಲ್ ನಲ್ಲಿ 5-6 ತರ ಸ್ಟಂಟ್ ಮಾಡ್ತೀನಿ, ಗೊತ್ತಾ? ನೀವೇನಾದ್ರೂ ಮಾಡ್ಕೊಳ್ಳಿ, ನಿಮ್ಮನ್ನ ನಂಬ್ಕೊಂಡು ಒಂದ್ ಜೀವ ಇದೆ ಅನ್ನೋದನ್ನ ಮರಿಬೇಡಿ. ರೋಹಿಣಿ, ನೀವೇ ನನ್ ಜೀವ. ಏನಯ್ಯ ಶಿವಯ್ಯ, ಎಲ್ಲಯ್ಯ ನಿಮ್ ಆರ್ಟಿಸ್ಟು? ಯೂನಿಟ್ ನವರೆಲ್ಲ ಅವನಿಗೋಸ್ಕರ ಕಾಯ್ತಾ ಇದಾರೆ. ಏನ್ ಬರ್ತಾನೋ ಇಲ್ವೇನಯ್ಯ? ಬಂದ್ಬಿಡ್ತಾನಿರ್ರಿ. ಏನ್ ಬರ್ತಾನೋ ಏನೋ, ಇಷ್ಟೆಲ್ಲ ನನ್ ಖರ್ಚಾಗ್ತಾ ಇದೆ. ಸಿಗರೇಟ್ ಅಲ್ರಿ? ಸಿಗರೇಟ ತಗೋಪ್ಪ. ಹಾಗೆ ಸರ್ ಕಾಫಿ ಕೊಡಪ್ಪ. ಈ ಬಿಸಿಲಲ್ಲಿ ಯಾರ್ರಿ ಕಾಫಿ ಕುಡಿತಾರೆ? ಐಸ್ ವಾಟರ್ ಕೊಡಪ್ಪ. ಏನ್ರಿ ಐಸ್ ವಾಟರ್? ಜ್ಯೂಸ್ ತರ್ಸ್ರಿ. ಜ್ಯೂಸ? ಒಂದ್ ಲಿಮ್ಕ ತಂದು ಕೊಡಪ್ಪ. ನೀವ್ ಒಳ್ಳೆ ಕಂಜ್ಯೂಸ್ ಪ್ರೊಡ್ಯೂಸರ್ ರೀ. ಅಪ್ಪ, ಒಂದ್ ಆಪಲ್ ಜ್ಯೂಸ್ ತಗೊಂಡ್ ಬಾ. ಆಪಲ್ ಜ್ಯೂಸ? ತಂದ್ಕೊಡು. ಹಾಗೆ ನನಗೊಂದು ಲೋಟ ನೀರು ತಂದು ಕೊಡಪ್ಪ. ತಗೊಳ್ಳಿ ಸರ್ ನೀರು. ಸರ್, ಚಂದ್ರು ಬರ್ತಾ ಇದ್ದಾರೆ ಸರ್. ಬನ್ನಿ ಮಿಸ್ಟರ್ ಚಂದ್ರು. ನೀನು 100 ವರ್ಷ ಆಯ್ತು ಕಣಪ್ಪ. ಏನ್ ತಿನ್ಸಕೋತಿಯಾ? ಬೇಡಿ ಸರ್. ಹಾಲು ಹಾಲು. ರೇ, ನೀವೇನ್ ಮಾತಾಡ್ತೀರ್ರಿ? ಕೆಲಸ ಆಗ್ಬೇಕಲ್ಲಪ್ಪ. ಮಿಸ್ಟರ್ ಚಂದ್ರು ಬನ್ನಿ. ಇವರೇ ಡೈರೆಕ್ಟ್ರು, ಮಿಸ್ಟರ್ ಸೋಮಶೇಖರ್. ಇವ್ರು ನಮ್ಮ ಕ್ಯಾಮ್ರಾಮನ್ ಹೆಜ್ಜಿ ರಾಜು. ಹಲೋ ಸರ್. ಮಿಸ್ಟರ್ ಚಂದ್ರು, ಆ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿ ಗೂಂಡಾಗಳು ನಿಮ್ಮನ್ನ ಜೀಪಲ್ಲಿ ಫಾಲೋ ಮಾಡ್ಕೊಂಡ್ ಬರ್ತಾರೆ. ಅವ್ರು ಅವಾಯ್ಡ್ ಮಾಡ್ಕೊಂಡು ಆ ಎಂಡಿಗೆ ಬಂದು ಅಲ್ಲಿಂದ ಫ್ಲೈ ಆಗಿ ಆ ಕಡೆ ಲ್ಯಾಂಡ್ ಆಗ್ಬೇಕು. ಅಲ್ಲೊಂದ್ ಕ್ಯಾಮ್ರಾ, ಅಲ್ಲೊಂದ್ ಕ್ಯಾಮ್ರಾ, ಇಲ್ಲೊಂದ್ ಕ್ಯಾಮ್ರಾ. ಓಕೆ ಸರ್. ಚಂದ್ರು, ನನ್ಗೆ ಯಾಕೋ ಹೆದರಿಕೆ ಆಗ್ತಾ ಇದೆ. ಬೇಡ ಚಂದ್ರು. ನನ್ಗೇನು ಆಗೋದಿಲ್ಲ, ಹೆದರ್ಕೋಬೇಡ. ಸ್ಮೈಲ್ ಸ್ಮೈಲ್. ಮಿಸ್ಟರ್ ಚಂದ್ರು, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಎಲ್ಲಿ ನಮ್ಮ ಟಿವಿ ರಾವ್? ಇನ್ನೇ ಬಂದ್ಬಿಡ್ತಾರೆ ಇವಾಗ. ಸರ್, ವಿಷ್ಣುವರ್ಧನ್ ಬಂದಿದ್ದಾರಾ? ಸರ್, ವಿಷ್ಣುವ್ರು ಬಂದಿದ್ದಾರಾ? ಟಿವಿಲಿ ಇದ್ದಾರೆ, ಮೇಕಪ್ ಮಾಡ್ಕೋತಿದ್ದಾರೆ. ಇವ್ರು ಸ್ವಲ್ಪ ನೋಡ್ಬೇಕಂತೆ. ಹೌದಾ? ಬನ್ನಿ. ಮಿಸ್ಟರ್ ವಿಷ್ಣು. ಎಸ್ ಸರ್. ನಿಮ್ಮನ್ನ ನೋಡ್ಬೇಕು ಅಂತ ಆ ಮೋಟರ್ ಬೈಕ್ ಡ್ಯೂ ಪಾರ್ಟಿ ಕೇಳಿದ್ರು, ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಎಲ್ಲಿ ಸರ್? ಆಗೋ ಅಲ್ಲಿದ್ದಾರೆ. ವಿಷ್ಣು, ಇವರೇ ಚಂದ್ರು. ನಮಸ್ಕಾರ. ನಮಸ್ಕಾರ ಸರ್. ಗ್ಲಾಡ್ ಟು ಮೀಟ್ ಯು ಸರ್. ಪ್ಲೀಸ್ ಟು ಮೀಟ್ ಯು. ಮಿಸ್ಟರ್ ಚಂದ್ರು, ಎಲ್ಲಿ ಕೆಲಸ ಮಾಡ್ತಿದ್ದೀರಾ? ನಾನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಸರ್. ಮತ್ತೆ ಈ ವಿಷಯದಲ್ಲೆಲ್ಲ ಹೇಗೆ ನಿಮ್ಗೆ ಇಂಟ್ರೆಸ್ಟು? ಚಿಕ್ಕ ವಯಸ್ಸಿಂದನೂ ನನಗೆ ಇದರೆಲ್ಲ ತುಂಬಾ ಇಂಟ್ರೆಸ್ಟ್ ಸರ್. ವೆರಿ ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಸರ್, ನೀವೇ ಯಾಕೆ ಸರ್ ಸ್ಟಂಟ್ ಎಲ್ಲ ಮಾಡೋದಿಲ್ಲ? ನಾನೇನೋ ಮಾಡೋಕೆ ರೆಡಿ. ಈತ ಮಾಡ್ತಾನೆ, ನಾವು ಬಿಡಲ್ಲ. ಯಾಕೆ ಗೊತ್ತಾ? ಏನ್ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನ್ ಗತಿ? ಪ್ರೊಡ್ಯೂಸರ್ ಲಕ್ಷಾಂತರ ರೂಪಾಯಿ ಹಾಕಿರ್ತಾರೆ, ಅದಕ್ಕೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸಿನಿಮಾದಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೆ, ಈಗ ಎದುರುಗಡೆ ನೋಡ್ತಾ ಇದ್ದೀನಿ. ಬಹಳ ಸಂತೋಷ ಆಯ್ತು. ಸೇಮ್ ಹಿಯರ್. ವಿಷ್ಣು, ಎಲ್ಲ ರೆಡಿ ಆಗಿದ್ದಾರೆ, ಬೇಗ ಬಂದ್ಬಿಡಪ್ಪ. ನೋಡ್ರ ಎಂತ ಡೂಪ್ನ ಹುಡುಕಿದ್ದಾರೆ. ಡೂಪ್ ಏನೋ, ನಾನಿದ್ದಾಗೆ ಇದ್ದಾರೆ. ದೇವರವ್ರನ್ನ ಚೆನ್ನಾಗಿಡ್ಲಿ. ಕಟ್ ಕಟ್ ಕಟ್.
ಏನಪ್ಪ ಏನಾಯ್ತು? ಅವ್ನು ಹೊಸಬ ಬೇಡ ಅಂತ ಹೇಳಿದೆ, ಕೇಳ್ದೇನೆಯ? ರೇ ಸುಮ್ನೆ ರೀ, ಅವ್ನು ಸ್ಟಡಿ ಮಾಡ್ತಾ ಇದ್ದಾನೆ, ಮಧ್ಯೆ ಮಾತಾಡ್ತಿರಲ್ರಿ. ಏನಪ್ಪ ರೆಡಿನಾ? ಐ ಆಮ್ ರೆಡಿ ಸರ್. ರೆಡಿ, ಆರ್ಡರ್ ಮಾಡಿ ಸರ್. ಸ್ಟಾರ್ಟ್ ಕ್ಯಾಮ್ರಾ. ರನ್ನಿಂಗ್ ಆಕ್ಷನ್. ಚಂದ್ರು, ನಿಮ್ಗೇನು ಆಗಿಲ್ಲ ತಾನೆ? ನಥಿಂಗ್. ಅಪ್ಪ, ನಾನು ಎಷ್ಟು ಹೆದರಿ ಬಿಟ್ಟಿದ್ದೆ. ಅಯ್ಯಪ್ಪ ಇದೇನಪ್ಪ ಪಬ್ಲಿಕ್ ನಲ್ಲಿ ಎ ಸರ್ಟಿಫಿಕೇಟ್? ಏನಂದೆ? ನೀನ್ ನಿಜವಾಗ್ಲೂ ಹೀರೋ ಕಣಯ್ಯ, ಮಹಾಸಾಹಸಿ, ಸಾಹಸ ಸಿಂಹ. ಏ ನಾನಲ್ಲಪ್ಪ, ಅವರು. ವಿಷ್ಣುನ? ಹಾ. ಅವರು ನೀವು ಇಬ್ರು ಒಂದೇ ಅಪ್ಪ. ನಾ ಕೇಳಿದೆ ಅಂತ ಹೇಳಪ್ಪ ಯಾರನ್ನ? ವಿಷ್ಣುಗೆ. ಏನಂತ? ಟಿ.ವಿ. ರಾವ್ ನಮಸ್ಕಾರ ಅಂತ. ಹೋಗಯ್ಯ. ರೆಡಿಯಾಯ? ವೆಲ್ ಡನ್ ಚಂದ್ರು, ವೆಲ್ ಡನ್. ವೆರಿ ಗುಡ್. ಈಗ ಬಂದ್ರಯ್ಯ. ಚಂದ್ರಣ್ಣ, ತುಂಬಾ ಆನಂದ ಆಗೋಯ್ತು. ನನ್ ಮಾನ ಪ್ರಾಣ ಎಲ್ಲಾ ಕಾಪಾಡ್ಬಿಟ್ಟೆ. ತುಂಬಾ ಚೆನ್ನಾಗಿ ಜಂಪ್ ಮಾಡಿದೆ. ತುಂಬಾ ಸಂತೋಷ ಆಗೋಯ್ತು. ನಾನು ಬರ್ಲಾ? ರೀ ದುಡ್ಡು ಕೊಡ್ರಿ. ಸಂತೋಷಕ್ಕೆ ದುಡ್ಡು ಕೊಡೋದೇ ಮರ್ತ್ಬಿಟ್ಟೆ. ತಗೋಪ್ಪ. ಇವ್ರು ಯಾರು? ನಿಮ್ ಹೆಂಗ್ಸ್ರ? ನಮಸ್ಕಾರಮ್ಮ. ನಮಸ್ಕಾರ. ಆಗೋರು. ಓಹೋ, ಯಾವ ಕಸ್ಟಮರು ಬಾಯಲ್ಲಿ. ಈ ಸೀರೆಗಳೆಲ್ಲ ನಿಮ್ಮವ್ರಿಗೆ ನಮ್ ಕಂಪ್ನಿ ಕಾಣಿಕೆಯಾಗಿ ತಗೊಳ್ಳಿ. ಹೆಂಗೆ? ಪ್ರೊಡ್ಯೂಸರ್ಗೆ ಧಾರಾಳವಾದ ಮನಸ್ಸು. ನಿನಗೇನೆಯ ಇರೋನೊಬ್ಬ ಮಗ, ಅದು ಬ್ಯಾಂಕ್ ನ ಸೊಗಸಾದ ಕೆಲಸದಲ್ಲಿದ್ದಾನೆ. ಆದ್ರೆ ನನ್ ಪಾಡ್ ಹಾಗಲ್ವೇ, ಮನೆಯಲ್ಲಿ ಮಗಳು ಬೆಳೆದ್ ನಿಂತಿದ್ದಾಳೆ. ಅವಳಿಗೆ ಮದ್ವೆ ಅನ್ನೋದನ್ನ ಮಾಡಿ ಮುಗಿಸ್ಬಿಟ್ರೆ ಆಮೇಲೆ ನಾನು ನಿನ್ನ ಹಾಗೆ ರಾಮಕೃಷ್ಣ ಅಂತ ಕಾಲ ಕಳಿಬಹುದು. ನೋಡು, ನಿನ್ನ ಮಗಳನ್ನ ನಾನು ಸೊಸೆ ಅಂತ ನಾನು ಯಾವತ್ತೂ ತೀರ್ಮಾನ ಮಾಡಿದೆ. ಅದಕ್ಕೆ ಕಣೆ ನಾನು ಹೇಳ್ತಾ ಇರೋದು. ನೋಡು, ಇಬ್ಬರು ಜಾತಕನು ಸೊಗಸಾಗಿ ಕೂಡ್ ಬಂದಿದೆ. ಆದಷ್ಟು ಬೇಗ ನೀ ಮದ್ವೆ ಅನ್ನೋದನ್ನ ಮಾಡಿ ಮುಗಿಸ್ಬಿಟ್ರೆ ಆಮೇಲೆ ನಾನು ನಿನ್ನಾಗೆ ಹಾಯಾಗಿರ್ಬೋದು ಕಣೆಯ. ಅದು ಸರಿ, ಇದಕ್ಕೆಲ್ಲ ರೆಡಿ ಮಾಡಿದೀಯೋ? ಏನೋ ವರದಕ್ಷಿಣೆನಾ? ಕಳ್ಳ ಬಡವ, ವರದಕ್ಷಿಣೆ ವಿಷಯ ಎತ್ತಿದ್ರೆ ಪೊಲೀಸ್ ಹಿಡ್ಕೊಂಡು ಬಿಡ್ತೀನಿ. ಸುಮ್ನೆ ತಮಾಷೆ ಮಾಡ್ದೆ ಕಣಯ್ಯ. ನೋಡ, ಬರೋ ಗುರುವಾರ ದಿನ ಚೆನ್ನಾಗಿದೆ. ನಿನ್ನ ಮಗನ್ ಕರ್ಕೊಂಡು ಬಂದು ಆ ನಿಶ್ಚಿತಾರ್ಥದ ಕೆಲಸ ಮುಗಿಸ್ಕೊಂಡು ಹೋಗು. ಆಯ್ತಪ್ಪ, ಈ ಕಡ್ಲೆಕಾಯಿ ತಿನ್ಬೋದಾ? ತಿನ್ನು. ಸರ್, ಟೆಲಿಗ್ರಾಮ್. ಟೆಲಿಗ್ರಾಮ? ಯಾರ್ದಪ್ಪ? ಅರೈವಿಂಗ್ ಆನ್ ಸಂಡೇ 15th ಮಾರ್ನಿಂಗ್. ಲತಾ 15th ಮಾರ್ನಿಂಗ್ ಅಂದ್ರೆ ಇವತ್ತು. ಲತಾ ಡಾರ್ಲಿಂಗ್ ಇಸ್ ಕಮಿಂಗ್. ಏನು? ನನಗೆ ಗಂಡ ನಿಶ್ಚಯ ಮಾಡಿದ್ಯಾ? ನಾನಲ್ದೆ ಬೇರೆ ಇನ್ಯಾರ್ ನಿಶ್ಚಯ ಮಾಡ್ಬೇಕಮ್ಮ? ನಾನೇನ್ ಬೊಂಬೆ ಅನ್ಕೊಂಡಿದ್ಯಾ? ನೀನ್ ಇಷ್ಟ ಬಂದವ್ರನ್ನ ಪಕ್ಕದಲ್ಲಿ ಕೂಸೋದಕ್ಕೆ? ಆ ಹುಡುಗ ಏನು ಬಿಟ್ಟಿ ಬಿದ್ದಿಲ್ಲಮ್ಮ. ಅವನು BCom ಪಾಸ್ ಮಾಡಿ ಬ್ಯಾಂಕ್ ನ ಕೆಲಸದಲ್ಲಿದ್ದಾನೆ. ಒಳ್ಳೆ ಮನತನ, ಮುಖ್ಯವಾಗಿ ವರದಕ್ಷಿಣೆ ಬೇಡ ಅಂತ ಹೇಳಿದ್ದಾನೆ. ನೋಡ, ನಾನೆಲ್ಲ ನಿಶ್ಚಯ ಮಾಡಿ ಬ್ಯಾಂಕ್ ನ ನಿನ್ ಮದುವೆಗೆ ಅಂತ ಇಟ್ಟಿದ್ದ 10,000 ರೂಪಾಯಿ ತಂದು ಮನೇಲಿ ಇಟ್ಟಿದ್ದೀನಿ. ನನ್ನ ಕೆಲ್ಸಕ್ಕೋಸ್ಕರ ನಿನ್ ಸ್ನೇಹಿತರು 10,000 ರೂಪಾಯಿ ಲಂಚ ಕೇಳಿದಾಗ ನನ್ನ ಹತ್ರ ಏನೂ ಇಲ್ಲ ಅಂದೆ. ರೋಹಿಣಿ, ನಿನ್ ಕೆಲ್ಸಕ್ಕೆ ಅಂತ 10,000 ರೂಪಾಯಿ ಕೊಟ್ಬಿಟ್ರೆ ನಿನ್ ಮದುವೆ ಆಗೋ ಹುಡುಗ ಬಂದು ನನ್ಗೆ ವರದಕ್ಷಿಣೆ ಬೇಕೇ ಬೇಕು ಅಂತಂದ್ರೆ ಏನ್ ಮಾಡ್ಲಮ್ಮ? ಆಯ್ತು, ನಿನ್ ಮದುವೆ ಆದ್ಮೇಲೆ ಆ ಹುಡುಗ ನೀನ್ ಉದ್ಯೋಗ ಮಾಡೋದ್ ಬೇಡ ಅಂತಂದ್ರೆ ಹೋಯ್ತು, ಎಲ್ಲ ಹೋಯ್ತು. ನೋಡಮ್ಮ, ನನಗೆ ನಿನ್ ಉದ್ಯೋಗಕ್ಕಿಂತ ನಿನ್ ಮದುವೆ ಮುಖ್ಯ ಅಮ್ಮ. ನನಗೆ ಉದ್ಯೋಗನೇ ಮುಖ್ಯ. ಅದಕ್ಕೆ 10,000 ರೂಪಾಯಿ ನಾನೇ ಕೊಟ್ಬಿಟ್ಟೆ. ನಿನಗೆಲ್ಲ ಬಂತ ಅಷ್ಟೊಂದು ಹಣ? ನನ್ನ ಮದ್ವೆ ಆಗೋರ್ ಕೊಟ್ರು. ನಿನ್ ಮದುವೆ ವಿಷಯ ನೀನೇ ತೀರ್ಮಾನ ಮಾಡ್ಕೊಂಡ್ಬಿಟ್ಯಾ? ಬಾಳ್ಬೇಕಾದಳ್ ನಾನಪ್ಪ, ನೀನಲ್ಲ. ಗಣ್ಣಾಗ್ ಬರೋನ್ ಹೇಗಿರ್ಬೇಕು ಅಂತ ನಾನ್ ನಿರ್ಣಯ ಮಾಡ್ಬೇಕು. ನೀನು ಆಶೀರ್ವಾದ ಮಾಡ್ಬೇಕು. ಸತ್ಯ, ನಿಮ್ಮ ಅಪ್ಪನ್ಗೆ ಅಷ್ಟೊಂದು ಅವಕಾಶನಾದ್ರೂ ಇಟ್ಟಿದ್ದೀಯಲ್ಲ. ಯಾರ ಹುಡುಗ? ನಿನ್ಗೆ ಅವತ್ತು ಔಷಧಿ ಕೊಟ್ರು ಅಂತ ಮನೆಗ್ ಕರ್ಕೊಂಡ್ ಬರ್ಲಿಲ್ವಾ ಅವರು? ಓ, ಅವನಾ? ಯಾಕೆ? ಅವ್ರು ಒಳ್ಳೆಯವ್ರಲ್ವಾ? ಹೆದರ್ಕೋಬೇಡಪ್ಪ, ಅವ್ರೇನ್ ವರದಕ್ಷಿಣೆ ಕೇಳಲ್ಲ. ಅದಲ್ಲಮ್ಮ, ಅವನ್ ಯಾರು, ಅವನ ವಂಶ ಏನು, ಇವೆಲ್ಲ ವಿಚಾರಿಸೋದ್ ಬಿಡ್ವೆ? ಮನಸ್ಸು ಒಪ್ಪಿದ್ಮೇಲೆ ಬಾಕಿದೇನು ಬೇಕಾಗಿಲ್ಲಪ್ಪ. ರೋಹಿಣಿ, ಅಪ್ಪ, ನಾನು ಈಗ್ಲೇ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ನಿನಗೇನೇನ್ ಬೇಕೋ ಅವ್ರನ್ನೆಲ್ಲ ವಿಚಾರಿಸ್ಕೊ.